ಎಚ್ಚರ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಕೈಗೆ ಚೊಂಬು ಗ್ಯಾರಂಟಿ. ರಾಜ್ಯದಲ್ಲಿ ನಡೀತಾ ಇದೆ ಅತಿ ದೊಡ್ಡ ಸೈಬರ್ ವಂಚನೆ. ರಾಜ್ಯದಲ್ಲಿ ನಡೀತಾ ಇದೆ ಅತಿ ದೊಡ್ಡ ಸೈಬರ್ ವಂಚನೆ. ಬರೋಬ್ಬರಿ 32 ಕೋಟಿ ಲೂಟಿ ಮಾಡಿರುವಂತಹ ವಂಚಕರು, ಇಂದಿರಾನಗರ ನಿವಾಸಿಗೆ ವಂಚಿಸಿರುವಂತಹ ಖದೀಮರು 180ಕ್ಕೂ ಹೆಚ್ಚು ಬಾರಿ ಹಣ ಹಾಕಿಸ್ಕೊಂಡು ಮಕ್ಮೇಲ್ ಟೋಪಿ ಹಾಕಿದ್ದಾರೆ. ಟೋಪಿ ಹಾಕಿಸ್ಕೊಂಡು ಪುಣ್ಯಾತ್ಮ ನಿಜಕ್ಕೂ ಇಲ್ಲಿ. ಯಾಕೆಂತಂದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 180 ಸರಿ. 2024ರ ಸೆಪ್ಟೆಂಬರ್ 15ರಂದು ಕರೆ ಮಾಡಿದ್ದಂತಹ ಅನಾಮಿಕ ಬ್ಯಾಂಕ್ ಖಾತೆ ಪರಿಶೀಲನೆ ನೆಪದಲ್ಲಿ ಹಣವನ್ನ ವರ್ಗಾವಣೆ ಮಾಡಿಸಿಕೊಳ್ಳಲಾಗಿದೆ. ಪರಿಶೀಲನೆ ಬಳಿಕ ಹಣ ವಾಪಸ್ ಹಾಕ್ತೀವಿ ಅಂತ ಹೇಳಿ ವಂಚಕರು ಹೇಳಿದ್ದಾರೆ. ವಂಚಕರ ಮಾತನಂಬಿ ಹಣ ವರ್ಗಾವಣೆ ಮಾಡಿದ್ದಂತಹ ಸಂತ್ರಸ್ತೆ DHL ಕೊರಿಯರ್ ಸರ್ವಿಸ್ನಿಂದ ಕರೆ ಮಾಡಿದಂತಹ ವಂಚಕ ಸಂತ್ರಸ್ತೆಗೆ ಕರೆ ಮಾಡಿ ಅವಾಚ್ಯ ಪದಗಳಿಂದ ನಿಂದನೆಯನ್ನ ಮಾಡಲಾಗಿದೆ. ವಂಚನೆ ಬಗ್ಗೆ ತಿಳಿದ ಕೂಡಲೇ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಸಂತ್ರಸ್ತೆ. ಪೂರ್ವ ಸೈಬರ್ ಕ್ರೈಮ್ ಠಾಣೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಾವು ಇದೇ ರೀತಿಯಾದಂತಹ ಪ್ರಕರಣಗಳನ್ನ ಸಾಕಷ್ಟು ಬಾರಿ ತೋರಿಸಿದ್ದೇವೆ. ಮತ್ತೆ ಜನರ ಕಿವಿಗೆ ತಲುಪುವ ಹಾಗೆ ಕೂಗಿ ಹೇಳ್ತಾನೆ ಇರ್ತಾ ಇದ್ದೇವೆ. ವಂಚನೆ ಮಾಡೋರು ಎಲ್ಲಿ ತನಕ ಇರ್ತಾರೋ ವಂಚನೆಗೆ ಒಳಗಾಗೋರು ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾರೆ ಅಂತ ಹೇಳಿ. ಬಟ್ ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಯಾಮಾರಿಸೋರು ಇರುವಂತಹ ಸಂದರ್ಭದಲ್ಲಿ ಯಾಮಾರ್ತಾ ಇದ್ದಾರೆ. 2024ರ ಸೆಪ್ಟೆಂಬರ್ 15ರಂದು ಕರೆ ಮಾಡಿದಂತಹ ಅನಾಮಿಕ 24ರ ಘಟನೆ ಇದು. DHL ಕೊರಿಯರ್ ಸರ್ವಿಸ್ನಿಂದ ಕರೆ ಮಾಡಲಾಗಿತ್ತು. ಮುಂಬೈನ ಅಂಧೇರಿಯ DHL ಕೇಂದ್ರ 3 ಕ್ರೆಡಿಟ್ ಕಾರ್ಡ್ 4 ಪಾಸ್ಪೋರ್ಟ್ ಪಾರ್ಸಲ್ ಇದೆ ಅಂತ ಹೇಳಿದ್ದಂತಹ ವ್ಯಕ್ತಿ ಜೊತೆಗೆ MDMA ಡ್ರಗ್ಸ್ ಇದೆ ಅಂತ ಆಸಾಮಿಗಳು ಯಾಮಾರಿಸಿದ್ದಾರೆ. ಆ ಪಾರ್ಸಲ್ ನನ್ನದಲ್ಲ ಅಂತ ಹೇಳಿ ಸಂತ್ರಸ್ತೆ ಹೇಳಿದ್ದಾರೆ. ಪಾರ್ಸಲ್ ಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ ಇದೆ ಅಂತ ಹೇಳಿ ವಂಚಕರು ವಂಚಿಸಿದ್ದಾರೆ. ಆ ಒಂದು ಭಯಕ್ಕೆ ಈ ರೀತಿಯಾಗಿ ನಡ್ಕೊಂಡ್ರ ಏನೋ ಗೊತ್ತಿಲ್ಲ. ಸೈಬರ್ ಸೆಲ್ಗೆ ವರದಿಯನ್ನ ಮಾಡಿಕೊಳ್ಳುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. CBI ಅಧಿಕಾರಿ ಹೆಸರಲ್ಲಿ ಏನೋರ್ವ ವ್ಯಕ್ತಿಯಿಂದ ಕರೆ ಕೂಡ ಬಂದಿದೆ. ಸೊ ಈ ವಿಚಾರವನ್ನ ಕುಟುಂಬದವರಿಗೆ ತಿಳಿಸದಂತೆ ಕೂಡ ಬೆದರಿಕೆಯನ್ನ ಹಾಕಲಾಗಿದೆ. ಮನೆಯವರ ಹೆಸರನ್ನು ಕೇಸ್ನಲ್ಲಿ ಸೇರಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಖತರ್ನಾಕ್ ಗ್ಯಾಂಗ್ ನೋಡಿ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿದೆ ಅಂತ ಹೇಳಿ. 2024ರ ಸೆಪ್ಟೆಂಬರ್ 23ರಂದು ವಿಡಿಯೋ ಕರೆ ಮಾಡಿದ್ದಂತಹ ವಂಚಕರು CBI ಅಧಿಕಾರಿ ಹೆಸರಲ್ಲಿ 1 ವಾರ ಸಂತ್ರಸ್ತೆಯ ವಿಚಾರಣೆಯನ್ನು ನಡೆಸಿದ್ದಾರೆ. ಹೇಗೆ ವಿಚಾರಣೆ ನಡೆಸಿದ್ರು? ಸಾಮಾನ್ಯವಾಗಿ ವಿಚಾರಣೆ ಹೇಗೆ ನಡೆಯುತ್ತೆ ಅಂತಂದ್ರೆ ಕರ್ಸ್ಕೊಂಡು ವಿಚಾರಣೆ ಮಾಡ್ತಾರೆ. ಈ ರೀತಿಯಾಗಿ ವಿಡಿಯೋ ಕಾಲ್ನಲ್ಲಿ ವಿಚಾರಣೆ ಮಾಡ್ತಾರ? RBIನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಗೆ ಆಸ್ತಿ ವಿವರ ಸಲ್ಲಿಸಿ ಅಂತ ಕೂಡ ಹೇಳಿದ್ರಂತೆ. ಬ್ಯಾಂಕ್ ಖಾತೆ ಪರಿಶೀಲನೆ ನೆಪದಲ್ಲಿ ಹಣವನ್ನ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಖದೀಮರು. ಪರಿಶೀಲನೆ ಬಳಿಕ ಹಣ ವಾಪಸ್ ಹಾಕ್ತೀವಿ ಅಂತ ವಂಚಕರು ಹೇಳಿದ್ದಾರೆ. ಅದನ್ನು ನಂಬ್ಕೊಂಡಿರ್ತಾರೆ. CBI ಅಧಿಕಾರಿಗಳು ಒಂದ್ಸಲ ಹಣವನ್ನ ತೆಗೆದುಕೊಂಡ್ರೆ ವಾಪಸ್ ಕೊಡ್ತಾರ? ತನಿಖೆ ಮಾಡ್ತಾರೆ. ಹೇಗೆ ಬಂತು, ಎಲ್ಲಿಂದ ಬಂತು ಎಲ್ಲವನ್ನು ತನಿಖೆ ಮಾಡ್ತಾರೆ. ಹೇಗೆ ಬಕ್ರ ಆದ್ರೂ ಗೊತ್ತಿಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್ ನೋಡಿ, ಎಲ್ಲಿವರೆಗೂ ಮಕ್ಮೇಲ್ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೂ ಟೋಪಿ ಹಾಕಿಸ್ತೀವಿ ಅಂತ ಹೇಳಿ ಸೈಬರ್ ವಂಚಕರು ಒಂದು ವಿಲ್ ಬರ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಬರೋಬ್ಬರಿ 180ಕ್ಕೂ ಹೆಚ್ಚು ಬಾರಿ ಹಣ ಹಾಕಿಸ್ಕೊಂಡಿದ್ದಾರೆ. ಒಮ್ಮೆಲೂ ಅನುಮಾನ ಬರಲಿಲ್ವಾ ಇವರಿಗೆ, ಇವರು ಏನೋ ಇದು ವಂಚನೆಯಾಗೆ ನಾನು ಒಳಗಾಗ್ತಾ ಇದ್ದೀನಿ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯ, ಏನಂದ್ರೆ ಏನೋ ನೀವು ಹೇಳಿದ್ ಮಾತು ಸತ್ಯ. ಯಾಕಂದ್ರೆ 187 ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಅವರಿಗೆ ಒಮ್ಮೆ ಕೂಡ ಈ ರೀತಿಯಾದಂತ ಅನುಮಾನ ಬಂದಿಲ್ಲ ಅಂದ್ರೆ ಅವ್ರು ಇನ್ ಯಾವ ರೀತಿಯಾದಂತ ಎಜುಕೇಟೆಡ್ ಅಂತ ನಿಜಕ್ಕೂ ಕೂಡ ಒಂದ್ ರೀತಿ ಪ್ರಶ್ನೆ ಕೂಡ ಮೂಡುತ್ತೆ. ಅಂದ್ರೆ
ಬರೋಬ್ಬರಿ ಒಂದಲ್ಲ ಎರಡಲ್ಲ 32 ಕೋಟಿ ಹಣವನ್ನ ಕೂಡ ಇವರಾಗ್ಲೇ ಟ್ರಾನ್ಸಾಕ್ಷನ್ ಅನ್ನು ಕೂಡ ಮಾಡಿದಾರೆ ಅಂತ ಕೂಡ ಗೊತ್ತಾಗ್ತಿರುವಂತದ್ದು. ಉಮಾರಾಣಿ ಎಂಬ ಏನೋ ವೃತ್ತಿ ಅಂತಾನೆ ಹೇಳ್ಬೋದು. ಅವರು ಇಲ್ಲಿಂದ ಐಟಿಯಲ್ಲೂ ಕೂಡ ಕೆಲಸ ಮಾಡ್ತಿದ್ರು. ಹೀಗಾಗಿ ಸಾಕಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡಿರೋದು, ಅವೆಲ್ಲವೂ ಕೂಡ FD ಯಲ್ಲೂ ಕೂಡ ಇಟ್ಟಿದ್ರು ಅಂತಾನು ಕೂಡ ಗೊತ್ತಾಗ್ತಾ ಇರುವಂತದ್ದು. ಕಳೆದ ವರ್ಷ ಕಳೆದ ವರ್ಷ ಡಿಸೆಂಬರ್ ಸಂದರ್ಭದಲ್ಲಿ ಕೂಡ ಈ ಒಂದು ಪ್ರಕರಣಗಳಾಗಿರುವಂತದ್ದು. ಆದ್ರೆ ಅವರು ಆ ಸಂದರ್ಭದಲ್ಲಿ ದೂರು ಕೊಡೋದಕ್ಕೆ ಅವರ ಮಗನ ಮದುವೆ ಇದ್ದಂತ ಕಾರಣದಿಂದಾಗಿ ಆಗ ದೂರು ಕೊಟ್ಟಿಲ್ಲ. ಆ ನಂತರ ಈಗ ಅವರು ದೂರನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪೂರ್ವ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಈಗ ಬಹುತೇಕವಾಗಿ ಅವರು ಕಳ್ಕೊಂಡಿರುವಂತ ಮೊತ್ತ ಏನಂದ್ರೆ 32 ಕೋಟಿ ಅಂತಾನು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಮೊದಲಿಗೆ ಕರೆ ಮಾಡಿದಂತ ಅಪರಿಚಿತರು ಅಥವಾ ಸೈಬರ್ ಚೋರರು ಅಂತ ಏನಿದ್ದಾರೆ ಅವರು ಕೂಡ ಪರಿಚಯ ಮಾಡ್ಕೊಳ್ತಾರೆ. ನಿಮ್ಮ ಮೇಲೆ ಈ ರೀತಿಯಾಗಿ ಕೇಸ್ ಆಗಿದೆ, ಕ್ರೆಡಿಟ್ ಕಾರ್ಡ್ ಸಿಕ್ಕಿದೆ, 4-5 ಪಾಸ್ಪೋರ್ಟ್ ಗಳು ಸಿಕ್ಕಿದೆ, ಅದರಲ್ಲಿ ನಿಮ್ಮ ಹೆಸರಿದೆ ಆ ಪಾರ್ಸಲ್ ಮೇಲೆ. ಸೊ ಹೀಗಾಗಿ ನೀವು ಕೂಡ ಎನ್ಕ್ವೈರಿಗೆ ಬರ್ಬೇಕಾಗತ್ತೆ ಅಂತ ಹೇಳಿ ಈ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಮಾಡಿದ್ರೆ. ಒಂದಲ್ಲ ಎರಡಲ್ಲ 3-4 ತಿಂಗಳ ಕಾಲ ಅವರನ್ನ ಎನ್ಕ್ವೈರಿ ಮಾಡಿದ್ದಾರೆ ಇವರು. ಹೆಂಗೆ ಯಾವ ರೀತಿಯಾಗಿ ನಿಜವಾಗಿ ಪೊಲೀಸ್ ಹೆಂಗ್ ಮಾಡ್ತಾರೋ ಅಥವಾ CBI ಅಫಿಷಿಯಲ್ಸ್ ಹೆಂಗ್ ಮಾಡ್ತಾರೋ ಅದೇ ರೀತಿಯಾಗಿ ಕೂಡ ಇವರು ಎನ್ಕ್ವೈರಿಗಳನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಂತ ಡೌಟ್ ಬರದ ರೀತಿಯಲ್ಲಿ ಕೂಡ ಇವರು ಕೂಡ ನಡ್ಕೊಂಡಿರುವಂತದ್ದು. ಆಗ ನೀವು ಇಷ್ಟು ಅಮೌಂಟ್ ಅನ್ನ ಹಾಕಿದ್ರೆ ಆ ನಂತರ ಅದು RBIಗೆ ನಾವು ಅಮೌಂಟ್ ಅನ್ನ ಕಟ್ತೀವಿ. ಆ ನಂತರದಲ್ಲಿ ನಾವು ಅದೇ ಅಮೌಂಟ್ ಅನ್ನ ನಿಮಗೆ ವಾಪಸ್ಸನ್ನ ಮಾಡ್ತೀವಿ. ನಿಮ್ಮ ತಪ್ಪು ಇಲ್ಲ ಅಂದಿದ್ದೆ ಆದಲ್ಲಿ ಮತ್ತೆ ಎಲ್ಲ ಹಣವನ್ನ ನಿಮ್ಮ ಅಕೌಂಟ್ಗೆ ವರ್ಗಾವಣೆ ಆಗುತ್ತೆ. ಯಾವ ಅಕೌಂಟ್ ಇಂದ ಅಮೌಂಟ್ ಬರುತ್ತೋ ಆ ಅಕೌಂಟ್ ಇಂದ ಅಂತಾನು ಕೂಡ ಹೇಳಿರ್ತಾರೆ. ಸೊ ಹೀಗಾಗಿ ಅವರು ಕೂಡ ಅದನ್ನ ನಂಬಿ ಬರೋಬರಿ 187 ಬಾರಿ ಅವರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ಯಾವಾಗ ಇವರಿಗೆ ಮದ್ವೆಗೂ ಕೂಡ ಅಮೌಂಟ್ ಬೇಕಾಗಿರುತ್ತೆ ಆದ್ರೂ ಕೂಡ ಅಮೌಂಟ್ ಸಿಗೋದಿಲ್ಲ. ಆಗ ಕನ್ಫರ್ಮ್ ಆಗುತ್ತೆ ಇದೆಲ್ಲೋ ಒಂದ್ ಕಡೆ ನಾವು ಮೋಸ ಹೋಗಿದೀವಿ ಅಂತ ಹೇಳಿ. ಈಗಾಗ್ಲೇ ಅವರು ಕೂಡ ಆ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ರೆ, ಮಗನ ಮದ್ವೆ ಇದ್ದಂತ ಕಾರಣದಿಂದಾಗಿ ನಾನು ಲೇಟ್ ಆಗಿ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ, ಜೊತೆಗೆ ಕಂಪ್ಲೇಂಟ್ ಅನ್ನ ಕೊಡ್ತಿದ್ದೀನಿ ಅಂತಾನು ಕೂಡ ಹೇಳಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿ FIR ಅನ್ನು ಕೂಡ ಲಾಡ್ಜ್ ಮಾಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಯಾರ್ಯಾರ ಅಕೌಂಟ್ ಗೆ ಹೋಗಿದೆ, ಎಷ್ಟು ಅಕೌಂಟ್ ಹೋಗಿದೆ, ಯಾವಾಗ ಅಮೌಂಟ್ ಹೋಗಿದೆ, ಎಷ್ಟೆಷ್ಟು ಅಮೌಂಟ್ ಹೋಗಿದೆ, ಈ ರೀತಿಯಾಗಿ ಎಲ್ಲಾ ವಿಚಾರಗಳನ್ನ ಕೂಡ ಈಗಾಗಲೇ ಕೆದಕ್ತಾ ಇದ್ದಾರೆ. ಇನ್ನು ಸೈಬರ್ ಚೋರರು ಸಿಗ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈ ದೇಶದಲ್ಲಿ ಕೂತ್ಕೊಂಡಿರ್ತಾರೋ ಅಥವಾ ಬೇರೆ ದೇಶದಲ್ಲೇ ಕೂತಿರ್ತಾರೋ ಅನ್ನೋದ್ರ ಬಗ್ಗೆನೇ ಈಗಾಗಲೇ ಐಡಿಯಾ ಇರೋದಿಲ್ಲ. ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇನ್ ಯಾವ ರೀತಿಯಾಗಿ ಅವರು ಮೋಸ ಹೋಗಿದ್ದಾರೆ ಅಂತಾನು ಕೂಡ ಪೊಲೀಸರು ಕೂಡ ಒಂದ್ ರೀತಿ ಬೆರಗಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಆರೋಪಿಗಳ ಬಲೆಗಾಗಿ ಕೂಡ ಪೊಲೀಸರು ಬಲೆಯನ್ನು ಕೂಡ ಬೀಸಿದ್ದಾರೆ. ಸದ್ಯ ಇನ್ನು ಯಾವ ಆರೋಪಿಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಬಲ ಮಾಹಿತಿಗೆ.